ನಾನು ಅವ್ರಿಗೆ ಹೇಳಿದೆ, ಧಾರವಾಡದ ಭಕ್ತರ ಸಭೆಯಲ್ಲಿ ನಾನೊಂದು ನಿರ್ಧಾರವನ್ನು ತೆಗೆದುಕೊಳ್ತೇನೆ. ನ್ಯಾಯ ಸಿಗುವವರಿಗೆ ನಾನು ಇನ್ನು ಮೇಲೆ ಕೊರಳಿಗೆ ಮಾಲೆಯನ್ನು ಹಾಕಿಕೊಳ್ಳುವುದಿಲ್ಲ. ದಯವಿಟ್ಟು ಯಾರೂ ಕೂಡ ಮಾಲೆಗಳನ್ನು ಹಾಕುವುದನ್ನು ನಿಲ್ಲಿಸಬೇಕು. ಆದ್ರೆ ನಾ ಕಾರ್ಯನಿರ್ವಹಣೆ ಒಂದು ಹಾಕಿಬಿಟ್ಟೆ. ಆದ್ರೆ ಹೇಳುವ ಪೂರ್ವದಲ್ಲಿ ಅದನ್ನು ತಿರಸ್ಕಾರ ಮಾಡಬಾರದು ಅಂತ ಹೇಳಿ ನಾನು ಆ ಮಾಲೆಯನ್ನು ತಿರಸ್ಕಾರ ಮಾಡಲಿಲ್ಲ. ತಾವು ಹೂವಿನ ಹಾಸಿಗೆಯನ್ನು ಹಾಸಿ ಒಂದು ಮಾಲೆಯನ್ನು ಹಾಕಿ ಕರ್ಕೊಂಡ್ರಿ. ಬಹುಶಃ ನಮ್ಮಲ್ಲಿ ಸಂಸ್ಕೃತಿ ಅದು ಮಠಾಧಿಪತಿಗಳೆಲ್ಲ ಬರಮಾಡಿಕೊಳ್ಳುವ ಸಂಸ್ಕೃತಿ, ಹಾಗೆ ಬರಮಾಡಿಕೊಂಡು ಹೇಳ್ಕೊಂಡು ನಾ ಮಾಲೆಯನ್ನು ಹಾಕಿಕೊಂಡೆ. ಇಲ್ಲಿ ಯಾರಿಗೂ ಕೂಡ ಮಾಲಾರ್ಪಣೆ ವೇದಿಕೆ ಮೇಲೆ ಮಾಡಿಸಲಿಲ್ಲ. ಅದಕ್ಕೆ ಕಾರಣ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೆ ನಾನಿರುವ ವೇದಿಕೆಯಲ್ಲಿ ಮಾಲಾರ್ಪಣೆಯನ್ನು ನಿಷೇಧ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ. ಎರಡು ಕಾರಣ, ಒಂದು ಏನಾದರೂ ದೃಢ ಸಂಕಲ್ಪವನ್ನ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಹೋರಾಟ ಗೆಲುವಿನತ್ತ ಸಾಗುವವರೆಗೆ ಮೊದಲನೇದಾಗಿ ಮಾಲಿನ್ಯ ನಿಷೇಧವನ್ನು ನಾವು ಮಾಡಿದ್ದೇವೆ. ಇನ್ನೊಂದರ ಲಾಭ ಏನು ಅಂತಂದ್ರೆ, ಮಾಲಾರ್ಪಣೆನೇ ಇಲ್ಲ ಅಂತಂದ್ರೆ ಆ ಊರಾಗ ಸಮಸ್ಯೆನೇ ಇಲ್ಲ. ಹಾಕಿಸಿಕೊಳ್ಳವ ಹಾಕವ ಇವೆರಡರ ನಡುವೆ ಊರಾಗ ಕಾರ್ಯಕ್ರಮಗಳು ಕೆಟ್ಟು ಹೋಗಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ಸಭೆಯಲ್ಲಿ ಮೊದಲನೇ ಘೋಷಣೆ ಅಂದ್ರೆ, ನಾವು ಏನನ್ನ ಹೋರಾಟವಾಗಿ ವಿಷಯವಾಗಿ ತಗೊಂಡಿದ್ದೇವೆ ಆ ವಿಚಾರ ಗುರಿ ಮುಟ್ಟುವವರೆಗೆ ಮಾಲಾರ್ಪಣೆಯನ್ನ ನಾನು ಮಾತ್ರ ಮಾಡಿಸಿಕೊಳ್ಳೋದಿಲ್ಲ. ಇನ್ನು ಮೇಲೆ ರಾಜ್ಯದೊಳಗ ಯಾರೂ ಕೂಡ ಈ ಗುರಿ ಮುಟ್ಟುವವರೆಗೆ ಮಾಲಾರ್ಪಣೆಯನ್ನು ಮಾಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ಸಾರ್ವಜನಿಕರಿಗೆ ಈ ಸಭೆಯ ಮೂಲಕ ಹೇಳಲಿಕ್ಕೆ ಸಾಧ್ಯ. ಮುಂದೆ ಯಾರಿಗೆ ಮಾಲಾರ್ಪಣೆ ಮಾಡೋದು ಒಂದು ವೇಳೆ ಗುರಿ ಮುಟ್ಟಿದೆ ಅಂತಂದ್ರೆ, ಆ ಗುರಿಗೆ ಸಹಕಾರ ಮಾಡಿದ ಧಾರವಾಡ ಜಿಲ್ಲೆಯ ಎಲ್ಲ ಮತದಾರರಿಗೆ ಮಾಲಾರ್ಪಣೆ ಆಗಬೇಕೆ ಹೊರತಾಗಿ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಮಾಲಾರ್ಪಣೆ ಆಗಬಾರದು ಅಂತಕ್ಕಂಥದ್ದು ನನ್ನ ವಿಚಾರ. ಅದರ ನಂತರದಲ್ಲಿ ಇನ್ನೊಂದನ್ನ ತಮಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ಪಕ್ಷದ ಅಭಿಮಾನಿನೂ ಅಲ್ಲ, ವಿರೋಧಿನೂ ಅಲ್ಲ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ. ಯಾವುದೇ ಒಂದು ಜಾತಿಯ ಪರವಾದ ಸ್ವಾಮಿನೂ ಕೂಡ ನಾನಲ್ಲ. ಯಾಕಂತಂದ್ರೆ ನಾನು ಬಾಲೆಹೊಸೂರು ಮಠದಲ್ಲಿ ಇದ್ದಾಗೂ ಕೂಡ ಜಾತಿ ಗೊತ್ತಿಲ್ಲ ನನಗೆ. ಅದರ ನಂತರದಲ್ಲಿ ಸಿರಹಟ್ಟಿ ಮಠಕ್ಕೆ ಬಂದ ಮೇಲಂತೂ ಅದು ಭಾವೈಕ್ಯತಾ ಪೀಠ ಆಗಿರೋದ್ರಿಂದ ಅಲ್ಲಿ ಯಾವುದೇ ಜಾತಿಗೆ ಅವಕಾಶ ಇಲ್ಲ. ಮಾನವರಿಗೆ, ಸಮಗ್ರ ಮಾನವರಿಗೆ ಅವಕಾಶ ನಮ್ಮ ಮಠದಲ್ಲಿ ಇರೋದ್ರಿಂದ ನಾನು ಜಾತಿ ಮತ್ತು ಪಕ್ಷವನ್ನ ಎಂದೂ ಕೂಡ ತಲೆಯಲ್ಲಿ ಇಟ್ಟು, ಆದ್ರೆ ನಮ್ಮ ಹೋರಾಟ ಯಾವುದೋ ಈಗ ತಲೆಮೇಲಿಂದ ತೆಗಿಬೇಕನ್ನುವಂತಲ್ಲ, ಅದನ್ನು ಗುರಿಯಲ್ಲ ನಮ್ದು. ಯಾವುದನ್ನ ತೆಗಿಬೇಕಾಗಿದೆ ಅದಕ್ಕೆ ನಾವು ಕಂಕಣ ಭದ್ರಾಗಿ ನಿಲ್ಲೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾನು ಸೂಚನೆಯಾಗಿ ಕೊಟ್ಟು ಸ್ವಲ್ಪ ಸಮಾಧಾನ. ಈಗ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಭಕ್ತರ ಸಭೆ, ಇದು ಯಾವುದೇ ರಾಜಕೀಯ ಪಕ್ಷದ ಸಭೆ ಅಲ್ಲ. ಬಟ್ ಒಬ್ಬ ರಾಜಕೀಯ ಪಕ್ಷದ ಒಂದು ಇನ್ನೊಂದು ಪಕ್ಷದ ವಿಚಾರ ಇದು ಅಲ್ಲ. ಕೇವಲ ವ್ಯಕ್ತಿಯ, ನಾನು ಎಲ್ಲೂ ಕೂಡ ಆ ಪಕ್ಷವನ್ನ ಟೀಕೆ ಮಾಡಿಲ್ಲ, ಇನ್ನೊಂದು ಪಕ್ಷವನ್ನು ಹೊರಲಿಲ್ಲ. ಬೇರೆ ಯಾವ ರಾಜಕಾರಣಿಗಳನ್ನು ಕೂಡ ಇಲ್ಲಿ ನಾನು ಹೇಳಲು ತಂದಿಲ್ಲ. ಯಾವುದು ನನ್ನ ತೀರ್ಮಾನ ಆಗಿತ್ತೋ ಅದಕ್ಕಾಗಿ ನಾನು ಮಾಡಿದ್ದೇನೆ. ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ಅವ್ರು ನನಗೆ ಒಂದು ಮಾತನ್ನು ಕೇಳಿದ್ರು, ಯಾರು ನಿಮ್ಮ ಲಿಂಗಾಯತ ನಾಯಕರಿಲ್ಲದೆ ನಮಗೆ ಫೋನ್ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅವತ್ತಿನಿಂದ ಅವರು ಕೂಡ ನಾನು ಮಾತುಗಳನ್ನು ನಿಲ್ಲಿಸಿದ್ದೇನೆ. ಅಂದ್ರೆ ನಾವು ನಮ್ಮ ನಾಯಕರು ಅಂತ ಫೋನ್ ಮಾಡಿದ್ದೇವೆ ಹೊರತಾಗಿ ನಮ್ಮ ಜಾತಿಯ ನಾಯಕರು ಅಂತ ನಾವು ಕಲ್ಪನಾ ಮಾಡಿರಲಿಲ್ಲ. ಇಂತಹ ನೂರಾರು ಸಾವಿರಾರು ನೋವುಗಳು ನನ್ನ ಒಳಗಿದ್ದಾವೆ. ಆ ಕಾರಣಕ್ಕಾಗಿ ಹೋರಾಟಕ್ಕೆ ನಿಂತಿದ್ದೇನೆ. ಒಟ್ಟಾರೆ ನಾನು ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ, ಬಹಳ ಮಂದಿ ತಿಳ್ಕೊಂಡಾರ, ಬಹಳ ಮಂದಿ ಬೇರೆ ಬೇರೆ ತಿಳ್ಕೊಂಡಾರ. ನನಗೆ ಯಾವ ಆಸೆ ಆಮಿಷಗಳೂ ಇಲ್ಲ, ಬೇರೆ ಏನೂ ಬೇಕಾಗಿಲ್ಲ. ಇಂತಹ ಒಂದು ಅಹಂಕಾರದ ತುಡಿಯಲ್ಲಿ ಇರತಕ್ಕಂಥವ್ರು ಆ ರಾಜಕೀಯ ನಾಯಕರಾಗಿ ಉಳಿಬಾರದು. ಜನಸೇವಕರಾಗಿರ್ತಕ್ಕಂತಹ, ಜನರಿಗೆ ಹತ್ತಿರವಾಗಿ ಸಿಗುವಂತಹ, ಸದಾಕಾಲ ಜನರ ಕಣ್ಣೀರನ್ನು ಒರೆಸಿ ಸಾಂತ್ವನ ಹೇಳುವ ನಾಯಕರು ಧಾರವಾಡ ಮತಕ್ಷೇತ್ರಕ್ಕೆ ಬೇಕಾಗಿದ್ದಾರೆ. ಅಂತಹ ಆಯ್ಕೆ ನಿರೂಪಿಸಿರುವಂತಹ ಒಂದು ಮಾತನ್ನು ಹೇಳಿ, ಈಗ ಅವರ ವಿಚಾರವಾಗಿ ನೀವು ಏನಾದರೂ ಹೇಳುವುದಿದ್ರೆ, ನಮಗೇನಾದರೂ ಬುದ್ಧಿವಾದ ಹೇಳೋದಿದ್ರೆ ಹೇಳ್ರಿ.
ಭಕ್ತರ ಸಭೆ ಆಗಿರೋದ್ರಿಂದ ಹೇಳಿಕೊಳ್ಳೋದು ಆ ಪ್ರಶ್ನೆ ಬೇರೆ. ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಬಹಳ ಆಗ್ರಹ ಮಾಡಿದ್ದೆ. ಅವ್ರು ಒಂದು ಸಾರಿನೂ ಚುನಾವಣೆಗೆ ನಿಂತಿಲ್ಲ, ಏನಿಲ್ಲ, ಹ್ಯಾಕ್ ಕೊಡ್ಬೇಕು ಅಂತಂದ್ರು. ಅಂತೂ ಒಟ್ಟಾರೆ ಹ್ಯಾಕ್ ಕೊಡ್ಬೇಕು ಅಂತಂದ್ರೆ ಅವ್ರು ಆರಿಸಿ ಬರ್ತಾರೆ ಕೊಡ್ರಿ ಅಂತ ಹೇಳಿ ಆರಿಸಿ ಬಂದರು. ಆರಿಸಿ ಬಂದ 4 ತಿಂಗಳ ಈ ಜೋಶಿ ಅವ್ರ ಮನೆಗೆ ಹೋಗಿ ಒಂದು ಹೂಗುಚ್ಛ ಕೊಡ್ಬೇಕಂದ್ರೂ ಕೂಡ ಆ ಶಾಸಕರನ್ನ ಒಳಗೆ ಬಿಟ್ಟುಕೊಳ್ಳಲಿಲ್ಲ ಅಂತಕ್ಕಂಥದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸಾಮಾನ್ಯ ಜನರಿಗೆ ಒಬ್ಬ ತಾಲೂಕಿನ ಜನಪ್ರತಿನಿಧಿ, ಒಬ್ಬ ದಲಿತ ನಾಯಕ, ಒಂದು ಶಾಸಕನಾಗಿರ್ತಕ್ಕಂಥ ಹೋದ್ರೆ ಬಾಗಲ ತೆಗಿಲಾದಷ್ಟು, ಮಾತಾಡಿಸಲಾದಷ್ಟು ಎತ್ತರಕ್ಕೆ ಮತ್ತೆ ಅಹಂಕಾರಕ್ಕೆ ಇವರು ಹೋಗಿದ್ದಾರೆ. ಇಂತಹ ನೂರಾರು ಸಾವಿರಾರು ವಿಚಾರಗಳನ್ನು ಇಟ್ಟುಕೊಂಡು ನಾನು ಹೋರಾಟಕ್ಕೆ ನಿಂತಿದ್ದೇನೆ ಅನ್ನೋದನ್ನ ಭಕ್ತರ ಗಮನಕ್ಕೆ ತರಲಿಕ್ಕೆ ಇಚ್ಛಾಪಡ್ತೇನೆ ಅಂತಕ್ಕಂಥದ್ದು. ನನಗೆ ಬಹಳ ಮಂದಿ ಹೇಳಿದ್ರು, ಅದರ ಇಷ್ಟು ಹೋರಾಟ ಮಾಡಾಕಿಲ್ಲ, ಈಗ ಸದ್ಯಕ್ಕೆ ಅವ್ರು ಬೂದಿಗಳಿರ್ಬೋದು, ಆಗ ಮುಂದೆ ನಿಮ್ಮನ್ನು ನೋಡ್ಕೊತಾರ ಅಂತ ಒಂದು ಮಾತನ್ನು ನನಗೆ ಬಹಳ ಮಂದಿ ಹೇಳಾಕತ್ತಾರೆ. ಅವ್ರಿಗೆ ನಾನು ಸ್ಪಷ್ಟವಾಗಿ ಏನ್ ಹೇಳಾಕತ್ತೀನಿ ಅಂದ್ರೆ, ಚುನಾವಣೆ ಮುಗಿಯುವ ತನಕ ನಾನು ಅವ್ರು ನೋಡ್ಕೊತೀನಿ, ಚುನಾವಣೆ ಮುಗಿದ ಮೇಲೆ ಅವ್ರು ನಾನು ನೋಡ್ಕೊತಾರ, ನೋ ಪ್ರಾಬ್ಲಮ್ ಆಗಿ ನಾನು ತಯಾರಿದ್ದೀನಿ ಅಂತಕ್ಕಂತಹ ಮಾತನ್ನ ನಾನು ಅವ್ರಿಗೆ ಹೇಳಿದೆ. ಈ ಚುನಾವಣೆ ಮುಗಿಯುವ ತನಕ ಒಂದು ಶಬ್ದ ಅವ್ರು ಮಾತಾಡೋದು ನನಗೆ ಗೊತ್ತೈತಿ. ಯಾಕೆ ಮಾತಾಡೋದು ಅನ್ನೋದು ನಿಮಗೂ ಗೊತ್ತೈತಿ, ಯಾಕೆ ಮಾತಾಡೋದು ಅನ್ನೋದು ನಿಮಗೂ ಗೊತ್ತೈತಿ. ಮುಂದೆ ಅವ್ರು ಏನ್ ಮಾಡ್ಬೇಕಾದ ಕೆಲಸ ಮಾಡ್ತಾರ, ಆದ್ರೆ ಆ ಪೂರ್ವದಲ್ಲಿ ನಾನು ಯಶಸ್ವಿ ಆಗೈತಿ ಬಿಟ್ರೆ ಮುಂದೆ ಅವ್ರು ಆ ಕೆಲಸ ಮಾಡೋದು ತಪ್ಪುತ್ತಾರೆ. ಅಧಿಕಾರಿಗಳು ಮಾತ್ರ ನಮ್ಮನ್ನೆಲ್ಲ ಹೆಚ್ಚು ಕೆಲಸ ಮಾಡ್ತಾರೆ ಹೊರತಾಗಿ ಇಂಥವ್ರ ಅಧಿಕಾರವನ್ನು ತಗೊಂಡು ಬಿಟ್ಟಿದೆ ಅಂತಂದ್ರೆ ಬಹುಶಃ ಅವರು ಆ ರೀತಿ ದಮನಕಾರಿ ನೀತಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನೆರೆಯ ಜಿಲ್ಲೆಗಳು, ಉದಾಹರಣೆಗಾಗಿ ಬಾಗಲಕೋಟೆ, ಉದಾಹರಣೆಗಾಗಿ ಹಾವೇರಿ ಒಳಗ 3 ಸಾರಿ ಶಿವಕುಮಾರ್ ಉದಾಸಿ MP ಆದರು. ಬಾಗಲಕೋಟೆ ಒಳಗೆ ಗದ್ದಿದ್ದವರು ಅಂತಕ್ಕಂಥವ್ರು ಬಹಳ ಸಾರಿ MP ಆದರು. ನಾನು ಪ್ರಶ್ನೆ ಕೇಳ್ತೇನೆ, ಅಲ್ಲಿ ಅವ್ರು ಯಾರಿಗಾದ್ರೂ ತುಳಿದಾರ ಹೆಂಗೆ, ಯಾರಿಗಾದ್ರೂ ಹಿಂಸೆಯನ್ನು ಕೊಟ್ಟಾರ ಹೆಂಗೆ? ಅವ್ರ ಸಂಪರ್ಕನೂ ಇದೆ, ಇವ್ರ ಸಂಪರ್ಕನೂ ಇದೆ, ಅವರು ಅದೇ ಪಕ್ಷದವರು.